ಹಲೋ ಹಲೋ ಕಂಟಿ, ನಾನು ವರ್ಷ. ಓ ಹೇಳ, ಗೊತ್ತಾಯ್ತು. ಏನು ಸಮಾಚಾರ? ಅಲ್ಲ, ಇವಾಗ ಎಲ್ಲಿದ್ದೀರಾ? ರೀತನ ಮನೇಲಿದ್ರೇನು? ಕಣೋ, ಇಲ್ಲೇ ಇರೋದು ರೀತನ ಮನೇಲಿ. ಯಾಕೋ ಸಿಟ್ಟಾಗ್ಬಿಡ ಕಂಟಿ, ನಾನು ಹೇಳೋದು ಕೇಳಿಸ್ಕ. ಆ ರೀತನ್ಗೆ ನೀನು ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಆ ರೀತ ನನಗೂ ಮೋಸ ಮಾಡಿದ್ದಾಳೆ. ಇವಾಗ ನನ್ನ ಸುಗುಣನು ದೂರ ಮಾಡಿಬಿಟ್ಟಿದ್ದಾಳೆ. ನನ್ನ ಗಂಡ ಹೆಂಡ್ತಿಗೆ ನಮ್ಗೆ ಇಬ್ಬರೊಳಗೂ ಇಲ್ಲದ್ದೆಲ್ಲ ಹೇಳ್ಬಿಟ್ಟು ನಮಗೆ ಜಗಳ ತಂದಿಕ್ಕಿ ನಾನು ಸುಗುಣನು ದೂರ ಮಾಡಿಬಿಟ್ಟಿದ್ದಾಳೆ ಕಣೋ. ಹೌದೇನು? ಹಂಗೆ ಮಾಡಿದಾಳ? ಅಲ್ಲೂ ನನಗೂ ಇಲ್ಲಿ ಏನೇಂದ್ರು ನಿಧಿ ಸಿಕ್ಕೈತೆ ಅಂತ ಹೇಳ್ತಾರಲ್ಲ, ಏನೇಂದ್ರೂ ಅದು ಬಾಯಿ ಬಿಡ್ತಾನೆ ಇಲ್ಲ. ಎಷ್ಟು ಕೇಳ್ತಾ ಇದ್ದೀನಿ ಗೊತ್ತಾ, ಬಾಯಿ ಬಿಡ್ತಾ ಇಲ್ಲ. ಏನು ಸ್ವಲ್ಪ ನನಗೇನಾದರೂ ಸಹಾಯ ಮಾಡಿರಿ ಅಂದರೂ ಮಾಡ್ತಾ ಇಲ್ಲ. ಊರವ್ರಿಗೆಲ್ಲನ ಆ ಪಾತನ ಕುಡುಕ್ ಪಾತನಿಗೆ ಬೀರು ಕೊಡಿಸ್ತೀನಿ ಅಂತ ಓಡಾಡ್ತಾಳೆ. ಅದು ಇದು ಅಂತ ಓಡಾಡ್ತಾಳೆ. ಅದು ನೋಡಿ ಏನೇಂದ್ರೂ ಬಾಯಿ ಬಿಡಂಗೆ ಇಲ್ಲ. ಅದಕ್ಕೇ ನಾನು ಊರಿಗೆ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೆ ಒಂದು ಮನೆ ಬೇಕು. ಒಂದು ಹುಡುಗಿ ಬಗ್ಗೆ ಸುಮ್ಮನೆ ಇಲ್ಲದ್ದೆಲ್ಲನ ನನಗೂ ಆ ಹುಡುಗಿಗೂ ಇಲ್ಲದ್ದೆಲ್ಲ ಸಂಬಂಧ ಕಟ್ಟಿ ನನಗೂ ಸುಗುಣನಿಗೂ ಇಲ್ಲದ್ದೆಲ್ಲ ಹೇಳಿ ದೂರ ಮಾಡಿಬಿಟ್ಲು. ಅದಕ್ಕೆ ಸುಗುಣ ಬಿಟ್ಟು ಹೋಗಿದ್ದಾಳೆ. ಹೆಂಗೋ ಮತ್ತೆ ಬಿಟ್ಟು ಹೋದ್ಲು ಅಂತ ಹೇಳಿ ಮತ್ತೆ ಇನ್ನೇನು ಮಾಡೋಕ್ಕಾಗುತ್ತೆ? ಆ ಹುಡುಗಿ ಜೊತೆಗೆ ನಾನು ಇದ್ದೀನಿ ಇವಾಗ. ಅದಕ್ಕೇ ಆ ಹುಡುಗಿನ ಕರ್ಕೊಂಡು ನಾನು ಊರಿಗೆ ಬರ್ತಾ ಇದ್ದೀನಿ. ನನಗೆ ಮನೆ ಬೇಕಾಗಿತ್ತು. ನಿಮ್ಮ ಮನೆ ಇದ್ದಾವೆ ಅಂತ ಹೇಳಿ ನನಗೆ ಅವನು ದಿನಿ ಫೋನ್ ಮಾಡಿದ್ದ. ಅದಕ್ಕೆ ಹಿಂಗೆ ಕೇಳು, ವಿಚಾರಿಸು ಕಂಟಿನ ಅಂತ ಹೇಳ್ದ. ಹಳೆ ಮನೆಗಳು ಅವರು ಇದ್ದಾವೆ, ಹಳೆ ಮನೆ ಆದರೂ ಪರವಾಗಿಲ್ಲ, ಇರ್ಬೋದು ಅಂತ ಅಂದ. ಅದಕ್ಕೆ ಫೋನ್ ಮಾಡಿದೆ. ಹಳೆ ಮನೆ ಆದರೂ ಪರವಾಗಿಲ್ಲ, ನನಗೆ ನಿನ್ನ ಮನೆ ಕೊಡಬೇಕು. ನಾನು ನೀನು ಸೇರಿ ಆ ರೀತಿನಿಗೆ ಬುದ್ಧಿ ಕಲ್ಸೋಣ. ಆ ರೀತಿನಿಗೆ ಬುದ್ಧಿ ಕಲಿಸಿ ಅವಳು ಬೀದಿಗೆ ಬಿಡಬೇಕು. ಸರಿ, ಹಂಗೆ ಮಾಡೋಣ. ನಿಮಗೂ ಅಷ್ಟೊಂದು ಇದು ಮಾಡ್ತಾ ಇದ್ದಾಳೆ, ನನಗೂ ಅಷ್ಟೊಂದು ಇದು ಮಾಡ್ತಾ ಇದ್ದಾಳೆ. ಅವಳು ಏನೋ ಸ್ವಲ್ಪ ನಿಧಿ ಸಿಕ್ಕೈತೆ, ನನ್ನ ಹತ್ರ ದುಡ್ಡು ಐತೆ ಅಂತ ಹೇಳಿ ಏನು ಬೇಕಾದ್ರೂ ಮಾಡ್ಬೋದು ಅವಳು. ಸರಿ ಆಯಿತು. ನಮ್ದು ಹಳೆ ಮನೆ ಐತೆ, ಕೊಡ್ತೀನಿ. ಮತ್ತು ನೀನು ಇವಾಗ ಹುಡುಗಿನ ಕರ್ಕೊಂಬರ್ತಾ ಇದೆಯಾ? ನನ್ನ ಸಂಸಾರನೇ ಹಾಳು ಮಾಡಿಬಿಟ್ಟು ಸುಗುಣ ನಾನು ಸುಮ್ಮನೆ ಇಲ್ಲದ್ದೆಲ್ಲ ಹೇಳ್ಬಿಟ್ಟು ದೂರ ಮಾಡಿಬಿಟ್ಟಿದ್ದಾಳೆ. ಆ ರೀತ ಇನ್ನೂ ಎಷ್ಟು ಮನೆ ಹೊಡಿಬೇಕು ಅಂತ ಏನೇ ಇದ್ದಾಳೋ ಏನೋ ಗೊತ್ತಿಲ್ಲ. ಆಲೇ ಅವನು ಜಗ್ಗನ ಮದುವೆ ಆಗ್ಬಿಟ್ಟು ಜಗ್ಗಂಗೆ ಮೋಸ ಮಾಡಿ ಅವನ ಮನೆ ಒಡೆದ್ಬಿಟ್ಟು ಇವಾಗ ಆಲೇ ನಿಮ್ಮ ಮನೆ ಒಡೆದು ನಿಮ್ಮನ್ನೆಲ್ಲ ಹಾಳು ಮಾಡಬೇಕು ಅಂತ ಇದ್ದಾಳೆ. ಹಂಗೇನೆ ನನ್ನ ಸಂಸಾರನೂ ಕೆಡಿಸ್ಬಿಟ್ಲು. ನನ್ನ ಸಂಸಾರ ಹೆಂಗಿತ್ತು, ನಾನು ಸುಗುಣ ಒಬ್ರಿಗೊಬ್ರು ಬಿಟ್ಟಿರ್ತಾ ಇರಲಿಲ್ಲ ಕಂಟಿ. ಅಂಥವ್ರನ್ನ ನಮ್ಮಿಬ್ರು ದೂರ ಮಾಡಿಬಿಟ್ಟಿದ್ದಾಳೆ. ಅದಕ್ಕೆ ನಾನು ಊರಿಗೆ ಬರ್ತಾ ಇದ್ದೀನಿ, ನೀನು ಮನೆ ಕೊಡು, ಸರಿನಾ? ಸರಿ ಆಯಿತು, ಬಾ. ಇನ್ನೇನು ಮಾಡೋಣ, ಕೊಡೋಕ್ಕಾಗುತ್ತೆ. ಒಟ್ಟಿನಲ್ಲಿ ನನ್ನ ಪರವಾಗೇ ಇರಬೇಕಷ್ಟೆ. ಮತ್ತು ನಿಮ್ಮ ಅಪ್ಪ ಹೇಳ್ತು, ನಿಮ್ಮ ಅಪ್ಪ ಬೈತೈತೆ ಅಂತ ಹೇಳಿ ಆ ಕಡೆಗೆಲ್ಲ ಹೋಗಂಗಿಲ್ಲ. ಅವ್ರವ್ರು ಏನಾನ ಮಾಡ್ಕೊಂಡ್ಲೇಳು. ಇವಾಗ ನಮ್ಮ ಅಣ್ಣ ಇನ್ನೂ ನಿಮ್ಮ ಅಣ್ಣ ಇಬ್ಬರು ಒಂದಾಗ್ಯವ್ರೆ. ಇವಾಗ ನಾವಿಬ್ಬರು ಒಂದಾಗಣ ಅಷ್ಟೇ. ಸರಿ ಆಯಿತು ನೋಡು, ಅವರೇ ಚೆನ್ನಾಗಿದ್ದಾರೆ ಅಂದಮೇಲೆ. ಅಲ್ಲ, ವಿರುದ್ಧವಾಗಿ ಅಂಗಡಿ ಇಟ್ಟಿರೋದು ಅವರು. ವಿರುದ್ಧವಾಗಿ ಅಂಗಡಿ ಇಟ್ಟು ಎಲ್ಲ ಫೈಟಿಂಗ್ ಬಿದ್ದಿದ್ದು ಅವರಿಗೆ. ಅಲ್ಲ ನೋಡಿ, ಅವರವರೇ ಚೆನ್ನಾಗಿದ್ದಾರೆ ಅಂದಮೇಲೆ ನಾವು ಯಾವತ್ತೂ ಜಗಳ ಮಾಡ್ಕೊಂಡಿಲ್ಲ, ಏನಿಲ್ಲ. ಇವಾಗ ಯಾಕೆ ನಾವು ದೂರ ಇರಬೇಕು? ಅವರಿಬ್ಬರು ಚೆನ್ನಾಗಾಗಲಿ, ನಾವಿಬ್ಬರು ಚೆನ್ನಾಗಾಗನ್ ಬಿಡು. ಸರಿ ಆಯಿತು, ಬರ್ತೀನಿ ಹೇಳಿ ಊರಿಗೆ ಇವತ್ತು ಬಂದು ಆಮೇಲೆ ಮಾತಾಡೋಣ. ಸರಿ ಆಯಿತು, ಬಂದು ಫೋನ್ ಮಾಡ್ತೀನಿ ಕಂಟಿ. ರೆಡಿ ಮಾಡಿಬಿಡು ಯಾವುದಾದ್ರೂ ಒಂದು ಮನೆ. ನಿಮ್ಮ ಹೆಂಗೂ ಒಂದು 3 ಇದೆ ಹಳೆ ಮನೆಗಳೆಲ್ಲನ. ಹೆಂಗೋ ಅತ್ಲಾಗೆ. ಇವಾಗ ಎಲ್ಲಿದ್ದೀರಿ ನೀವು? ನಾವಿಲ್ಲೇ ರೀ, ಈ ಥರ ಮನೆಯಲ್ಲೇ ಇದ್ದೀವಿ. ನಿಧಿ ವಿಷಯ ಬಾಯ್ ಬಿಡ್ಸೋಣ ಅಂತ ಹೇಳಿ ಬಂದಿದ್ವಿ. ಅವಳು ಏನೇ ಅಂದರೂ ಬಾಯ್ ಬಿಡ್ತಾ ಇಲ್ಲ ವರ್ಷ. ಅದಕ್ಕೇ ನಿಧಿ ಬೇಡ, ಏನು ಬೇಡ, ಸುಮ್ಮನೆ ಏನಾದರೂ ಮಾಡಿ ಅವಳಿಗೆ ಏನಾದರೂ ಒಂದು ತೊಂದರೆ ಕೊಟ್ಟರೆ ಅದಾಗಿ ಅದು ಬೈಲಿಗೆ ಬೀಳುತ್ತೆ ಅಂತ ಹೇಳಿ ನಾನು ಹಂಗೆ ಅಂದ್ಕೊಂಡಿದ್ದೀನಿ. ಬಾ, ನಾವಿಬ್ಬರು ಜೊತೆಯಾಗಿ ಬಾಯ್ ಬಿಡ್ಸೋಕ್ಕಾಗುತ್ತೆ, ಸರಿನಾ? ಸರಿ ಆಯ್ತು, ಇಡ್ತೀನಿ. ಬಂದು ಫೋನ್ ಮಾಡು ನನಗೆ. ಸರಿ ಆಯ್ತು ಹೇಳಿ, ಬಂದು ಫೋನ್ ಮಾಡ್ತೀನಿ. ಏನಯ್ಯ, ನೀನೇನು ನನಗೆ ಕೊಡಂಗಿದೆಯಾ? ಏನೋ ನೀನೇನು ಕೊಡಂಗಿದೆಯಾ ನನಗೆ? ನಾನು ಬಾಡಿಗೆ ಕಟ್ತೀನಿ, ನಾನು ವಿಜಿನ ನೋಡ್ಕೊಳ್ತೀನಿ. ಬಾಡಿಗೆ ಕೊಡೋರಿಗೆಲ್ಲ ನೀನು ಈ ಊರಲ್ಲಿ ಬಾಡಿಗೆ ಮನೆ ಕೊಡಬೇಡ್ರಿ ಅವರಿಬ್ರಿಗೂ ಅಂತ ಹೇಳ್ಕೊಂಬಂದಿದೆಯಲ್ಲ, ನಾಚಿಕೆ ಆಗಲ್ವ ನಿನಗೆ? ನೀನೀಗ ನಾಚಿಕೆ ಆಗ್ಬೇಕು ಕಣೋ. ನನಗೆ ಯಾಕೆ ನಾಚಿಕೆ ಆಗಬೇಕು? ನಾನು ಸುಮ್ಮನೆ ಹೋಗ್ತಿದ್ರೆ ನೀನು ಇಲ್ಲದೆಲ್ಲ ಗಾಂಚಲಿ ಮಾತಾಡೋದಕ್ಕೆ ಬತ್ತೀಯ. ನೀನು ನಾಚಿಕೆ ಆಗಲ್ವೇನೋ? ಹೆಂಡ್ತಿಗೆ ಮೋಸ ಮಾಡಿ ಇನ್ನೊಬ್ರ ಜೊತೆಗೆ ಬಂದು ಸಂಸಾರ ಮಾಡ್ತಾ ಇದೆಯಲ್ಲ, ಇನ್ನೊಂದು ಹೆಣ್ಣು ತಗ್ಲಾಕೊಂಡು ಅವಳ ಜೊತೆಗೆ ಓಡಾಡ್ತಾ ಇದೆಯಲ್ಲ, ನೀನು ನಾಚಿಕೆ ಆಗಲ್ವೇನೋ? ನೀನು ನಾಚಿಕೆ ಆಗಲ್ವೇ? ನಾನು ಅವತ್ತೇನೆ ನಿನ್ನ ಚಪ್ಪಲಿ ತಗೊಂಡು ಹೊಡಿಯೋಣ ಅಂತ ಅಂದ್ಕೊಂಡೆ. ಬಿಡು ಹೋಗ್ಲಿ, ಅವ್ನು ಮಾತಾಡಿಲ್ಲಲ್ಲ ಅಂತ ಸುಮ್ಮನೆ ಇದ್ದೆ. ಇವತ್ತು ನನ್ನ ಹತ್ರ ಬಾಲ ಬಿಚ್ಚುತ್ತಾ ಇದೆಯಾ ನೀನು? ಬಾಲ ಬಿಚ್ಚುತ್ತಿದೆಯೇನೋ ನನ್ನ ಮಗನೇ? ಹೊಡಿಬೇಡ ನೋಡು, ನಾನು ಅದನ್ನೇ ತಿರುಗಿಸ್ಕೊಟ್ಟೆ ಅಂದರೆ ಏನಿಲ್ಲ, ಗ್ರಾಚಾರ ನೆಟ್ಟಿರೋದಿಲ್ಲ. ತೆಗಿ, ಹೊಡಿಬೇಡ, ತೆಗಿ. ಆ ಹುಡುಗಿಗೆ ಮೋಸ ಮಾಡಿ ಕಟ್ಕೊಂಡು ಹೆಂಡ್ತಿ ನೆಟ್ಟಿಗೆ ಸಂಸಾರ ಮಾಡ್ಸೋಕ್ಕಾಗ್ದಲೇ ಒಬ್ಳನ್ನ ನೋಡ್ಕೊಂಬ ಯೋಗ್ಯತೆಯೇ ಇಲ್ಲ ಇವನಿಗೆ. ಅಂಥದ್ರಲ್ಲಿ ಇಬ್ಬಿಬ್ಬರು ಹೆಂಗಸರು ಸವಾಸ ಬೇರೆ ಇವನಿಗೆ. ಏಯ್, ಮುಚ್ಕೊಂಡು ಹೋಗಲೇ. ಫಸ್ಟು ಕಟ್ಕೊಂಡು ಹೆಂಡ್ತಿನ ನೆಟ್ಟಿಗೆ ಸಂಸಾರ ಮಾಡ್ಸೋದು ಕಲಿ. ಕಟ್ಕೊಂಡು ಹೆಂಡ್ತಿ ಮನ್ಸು ನೋವು ಮಾಡಿ ನೀನು ಇಂಥ ಕೆಲಸ ಮಾಡಿದ್ರೆ ನೀನು ಯಾವತ್ತೂ ಉದ್ಧಾರ ಆಗಲ್ಲ. ನಿನಗೆ ಎಂಥದ್ದು ಒತ್ತು ಬರುತ್ತೆ ನೋಡ್ತಾ ಇರು. ಒಂದು ಹೆಣ್ಣು ನೊಂದ್ಕೊಂಡ್ರೆ ನಿನಗೆ ಯಾವತ್ತೂ ಒಳ್ಳೇದಾಗಲ್ಲ ಕಣೋ, ಯಾವತ್ತೂ ಒಳ್ಳೇದಾಗಲ್ಲ. ನಿನಗೆ ಹಾಳಾಗಿ ಹೋಗ್ತೀಯ. ನಿನಗೆ ಎಂಥ ಒತ್ತು ಬರುತ್ತೆ ನೋಡ್ತಾ ಇರು ನನ್ನ ಮಗನೇ. ನಾನು ಸುಮ್ಮನೆ ಹೋಗ್ತಾ ಇದ್ರೆ ನನ್ನೇ ಮಾತಾಡ್ಸೋದಕ್ಕೆ ಬರ್ತೀಯ. ಅವತ್ತೇ ಹೇಳಿದ್ರು ಜನ ಎಲ್ಲ ನನಗೆ, ನೀನು ಒಯ್ಬೇಕಾಗಿತ್ತು ಕಣ ಪ್ರಭು, ನೀನು ಒಯ್ದಿದ್ರೆ ಅವನ್ನ ಮೆಟ್ಟು ತಗೊಂಡು ಒಯ್ದಿದ್ರೆ ಅವತ್ತು ಚೆನ್ನಾಗಿತ್ತು, ಹೊಡಿಬೇಕಾಯ್ತು ನೀನು ಅಂತ ಹೇಳಿ ಜನ ಎಲ್ಲ ಹೇಳಿರು. ನಮ್ಮ ವೀಕ್ಷಕರು ಕೂಡ ಹೇಳಿರು, ನೀನು ಹೊಡಿಲೇಬೇಕು ಅವನ್ನ ಅಂತ ಹೇಳಿದ್ರು. ಇವತ್ತು ಹೊಡಿತಾ ಇದ್ದೀನಿ. ನಾನು ಸುಮ್ಮನೆ ಹೋಗ್ತಾ ಇದ್ದನ್ನು ಮಾತಾಡಿಸ್ತೀಯಲ್ಲ ನೀನು.
ಕುಟ್ಟು ಹೇಳ್ತೀನಿ ಹಂಗೆ ಗಂಟ್ಲಾಗ ತುರ್ಕು. ಗಂಟ್ಲಾಗ ತುರುಕ್ಬೇಕು ಹಂಗೇನೆ. ಬಾಯಿ ಅಗ್ಲಿಸ್ಬಿಟ್ಟು ಗಂಟ್ಲಾಗ ತುರುಕ್ಬೇಕು ಮತ್ತೆ ಇಂಥ ನನ್ನ ಮಕ್ಳಿಗೆಲ್ಲ. ಹೊಸ ಬೋರ್ಡ್ಸ್ ತಗೊಂಬರ್ಬೇಕು. ಇಂಥ ನನ್ನ ಮಕ್ಳು ನೋಯ್ಯಕ್ಕೆ ಬೋರ್ಡ್ ತಗೊಂಡು ಹೊಡಿಬೇಕು. ಏಯ್ ನಿನ್ನ ಗಂಡನ್ಗೆ ಹೇಳು, ಹೆಚ್ಚಾಗಿ ಮಾತಾಡಬೇಡ ನೋಡಿ, ಹೇಳಿರ್ತೀನಿ. ಅಲ್ಲ ನನಗೆ ಹೊಡಿತಾ ಇದ್ದೇನಲ್ಲ ಚಪ್ಪಲಿ ತಗೊಂಡು. ನಾನು ಸುಮ್ಮನೆ ಹೋಗ್ತಾ ಇದ್ದೀನಿ ದುರ್ಗಾ. ಏನೋ ನೀನು ಊರಲ್ಲೆಲ್ಲ ಹೇಳಿದ್ಯಾನೋ ನನಗೆ ಬಾಡಿಗೆ ಮನೆ ಕೊಡಬೇಡ ಅಂತ ಹೇಳಿ, ಎಲ್ಲರ ಹತ್ರ ಹೇಳಿದ್ಯಾನೋ ಅಂತ ನಿಂತವನು ಅಂತ ಹೇಳಿ ನನ್ನ ಕುಟ್ಟು ಜಗಳಕ್ಕೆ ಬರ್ತಾನೆ ನೋಡು ದುರ್ಗಾ. ಸುಮ್ಮನೆ ಹೋಗ್ತಿರೋರು ನೀನು ಯಾಕೋ ಮಾತಾಡಿಸ್ಬೇಕು, ಮುಚ್ಕೊಂಡಿರ್ಬೇಕಣೋ ನೀನು. ಅವ್ರನ್ನ ಯಾಕೋ ಮಾತಾಡ್ಸಕ್ಕೆ ಹೋದೆ? ಮತ್ತೆ ಏನು ದೊಡ್ಡ ಏನೋ ದೊಡ್ಡ ಸಾಧನೆಗಾರ ಅನ್ನೋಂಗೆ ಮಾತಾಡ್ಸೋದಕ್ಕೆ ಬಂದವನಿ. ದೊಡ್ಡ ಏನೋ ಇವನು ದೊಡ್ಡ ಏನೋ ದೊಡ್ಡ ವ್ಯಕ್ತಿ ಅನ್ನೋ ಥರ ಇವನು ಮಾತಾಡ್ಸಿದ ತಕ್ಷಣ ಮಾತಾಡಿ ಸುಮ್ಮನಿರ್ಬೇಕೇನೋ. ನೀನು ಮಾಡಿರೋ ಕೆಲಸಕ್ಕೆ ಮಾತಾಡ್ಸಿದ್ರೆ ಮೆಟ್ಟು ತಗೊಂಡೆ ಮತ್ತೆ ಹೊಡಿಯೋದು ನಿನ್ನ. ಮಾತಾಡಬೇಡ್ರಿ, ಜಾಸ್ತಿ ಮಾತಾಡ್ತಾ ಇದ್ದೀರಾ. ಜಾಸ್ತಿ ಮಾತಾಡಬೇಡ್ರಿ ನೋಡಿ, ಸರಿ ಹೋಗಲ್ಲ. ನಿನ್ನ ಗಂಡನಿಗೆ ಹೇಳು ಚಪ್ಪಲಿ ತೆಗೆದ್ಬಿಡು ಅಂತ ಅನ್ನು. ಚಪ್ಪಲಿ ತೊಗೊಂಡು ನಾನು ಇವಾಗ ಅದನ್ನೇ ತೊಗೊಂಡು ಕುಟ್ಟಿದ್ರೆ ಅವನೇನು ನನಗೇನೇನು ದೊಡ್ಡವನಲ್ಲ. ಇವಾಗ ನಾನು ನೀವು ತಿರುಕೊಬಿಟ್ರೆ ಅವನೇನು ಮತ್ತೆ ನನಗೇನೇನು ಆಡ್ಕೋಆಗಲ್ಲ. ನಾನೇನು ಇನ್ನೂ ಬಿಗಿಯಾಗಿದ್ದೀನಿ. ನಿನ್ನ ಗಂಡನ ನಾನು ತಿರ್ಕೊಂಡು ಕುಟ್ಟದೆ ಅಂತಂದರೆ 3 ಹತ್ರ ಹೋಗಿ ತಲೆ ಸುತ್ತಿ 3 ಹತ್ರ ಹೋಗಿ ಬಿದ್ದಿರ್ಬೇಕು ಅವನು. ಇಲ್ಲಿಂದ ಅಲ್ಲಿಗೆ ಬಿದ್ದಿರ್ತಾನೆ, ಇಲ್ಲಿಂದ ಇಲ್ಲಿ ಹೊಡೆದೆ ಅಂದರೆ ಆ ಕಡೆಗೆ ಬಿದ್ದಿರ್ಬೇಕು ಅವನು. ಒಡಿಯ ನೋಡ ನಿನ್ನ ಗಂಡಸಾಗಿದೆ ಒಡಿಯೋ ಅಂತ ಗಂಡಸು ನಿಮ್ಮ ಊರಿಗೆ ಕರ್ಕೊಂಡೋಗಿ ನಿಮ್ಮ ಅಣ್ಣ ತಮ್ಮಗಳಿಗೆ ಎದುರಿಗೆಲ್ಲನ ಅಲ್ಲಿ ಸಂಸಾರ ಮಾಡ್ಸಲಿ. ಕರ್ಕೊಂಡೋಗಿ ನೀನು ಗಂಡಸಾಗಿದ್ರಿ ನೋಡೋಣ ಅದಲ್ಲಿ. ಕರ್ಕೊಂಡೋಗಿ ಅಲ್ಲಿ ಕರ್ಕೊಂಡೋಗಿ ಅಲ್ಲಿರು. ಇಲ್ಲಿ ಯಾರ ಮೇಲೋ ದಬ್ಬಳಿಕೆ ಮಾಡೋದಲ್ಲ ಕಣೋ. ನೀನು ಗಂಡಸಾಗಿದ್ರೆ ನಿಮ್ಮ ಊರಿಗೆ ಕರ್ಕೊಂಡೋಗಿ ಅವಳನ್ನ ನೀನು ಸಂಸಾರ ಮಾಡ್ಸಲ್ಲ. ಇಲ್ಲಿ ಇರ್ತೀನಿ, ನಾನು ಬಾಡಿಗೆ ಮನೆ ಮಾಡಿ ಇಲ್ಲಿ ಇರ್ತೀನಿ ಅಂತೆಲ್ಲ ಅಂತ ನೀನು ಗಂಡಸಾಗಿದ್ರೆ ಕರ್ಕೊಂಡೋಗಲ್ಲ. ಕರ್ಕೊಂಡು ಹೋಗ್ತೀನಿ. ಆಲೇ ಫೋನ್ ಮಾಡಿದ್ದೀನಿ. ಇಲ್ಲಿ ಬಾಡಿಗೆ ಮನೆ ಸಿಗಲಿಲ್ಲ ಅಂದ್ರೆ ಅಲ್ಲೇ ಇದ್ದಾರೆ. ನನಗೆ ಭಾಳ ಜನ ಇದ್ದಾರೆ. ನೀನು ತಿಳ್ಕೊಂಡಿರ್ಬೋದು ಇವನು ಸಿಗಲ್ಲ ಯಾರೂ, ಇವ್ನಿಗೆ ಯಾರೂ ಮನೆ ಕೊಡೋದಿಲ್ಲ ಅಂತ ನೀನು ತಿಳ್ಕೊಂಡಿರ್ಬೋದು. ನಾನು ಎಲ್ಲ ಕಂಡಿದ್ದೀನಿ. ಈಗ ನೋಡಿ, ನನ್ನೇನು ಸಾಧಾರಣ ವ್ಯಕ್ತಿ ಅಂದ್ಕೊಬೇಡ ನೀನು. ನಾನು ಬೇರೆ, ನನ್ನ ಬಗ್ಗೆ ಏನಂತ ನಿನಗೆ ಗೊತ್ತಿಲ್ಲ. ನಾನು ಏನಂತ ನಿನಗೆ ಗೊತ್ತಿಲ್ಲ. ಅಲ್ಲೇ ಹೋಗ ಮುಚ್ಕೊಂಡು. ನಿನ್ನಂತರ್ನೆಲ್ಲ ನಾವು ಎಷ್ಟು ಜನ ನೋಡಿದ್ದೀವಿ. ಸುಮ್ಮನೆ ಹಿಂಗೆ ಬಿಲ್ಡಪ್ ಕೊಡೋರು ನಾನು ಅಂತ ಮೆರ್ದವ್ರು ಅಲ್ಲೇನೆ ಭಾಳ ಜನ ಹೋದ್ರು. ಇವಾಗ ನೀನು ಇದೆಯಾ, ನಿಂದು ಒಂದಲ್ಲ ಒಂದಿನ ಮುರಿದು ಬೀಳುತ್ತೆ. ಮೆರಿ, ಅದೆಷ್ಟು ಮೆರಿತೀಯ? ಕಟ್ಕೊಂಡು ಹೆಂಡ್ತಿನ್ನೇ ನಾವೇ ಸಂಸಾರ ಮಾಡ್ಸೋಕ್ಕಾಗಲ್ಲ. ಇನ್ನೊಬ್ಳು ಹೆಂಗೆ ಸವಾಸ ಬೇರೆ ಇವನಿಗೆ. ಅವಲಕ್ಕ ಅವತ್ತು ಹಂಗೆ ಅಂದ್ಕೊಂಡ್ವಿ, ಪ್ರಭು ಸರಿಯಾಗಿ ಹೊಡಿಬೇಕು. ಅವಳು ನೋಡಿದ್ಲಲ್ಲ ದುರ್ಗಾ, ಆ ವಿಜಿನ ಹಂಗೆ ಹೊಡಿಬೇಕು ಇವನು ಅಂತ ಅನ್ಕೊಂತಿದ್ವಿ. ಒಳ್ಳೆ ಕೆಲಸ ಮಾಡಿದೆ ಬಿಡು. ಹೊಡಿತಾ ಇದ್ದಿ, ಸರಿಯಾಗಿ ಹೊಡಿ, ಹೊರ್ದೋಗ್ಬೇಕು ಹಂಗೆ ಹೊಡಿ. ನಾಚಿಕೆ ಮಾನ ಮರ್ಯಾದೆ ಇಲ್ದವು. ಸ್ವಲ್ಪನ ನೆರೆವರಿಗಂಜಲ ಏನಿಲ್ಲ. ಎಂಥ ಕೆಲಸ ಮಾಡ್ತಾವೆ. ಸ್ವಲ್ಪನಾದ್ರೂ ನನ್ನ ಯಾರನ್ನ ಏನಂದಾರೋ, ನನಗೆ ಇಂಥ ಕೆಲಸ ಮಾಡಿದ್ರೆ ಊರಾಗ ನನಗೆ ಮರ್ಯಾದೆ ಇರ್ತವೆ ಎಂಬುದಿಲ್ಲ. ಕಟ್ಕೊಂಡು ಹೆಂಡ್ತಿ ಮೋಸ ಮಾಡಿ ಅವಳ ಮನ್ಸಿಗೆ ನೋವು ಮಾಡಿ ಎಂಥ ಕೆಲಸ ಮಾಡಿ ಅವಳು ಈಗ ಅವ್ರ ಅಮ್ಮ ಇರ್ತ ಜಗಳ ಆಡ್ಕೊಂಡಿರ್ಬೋದು, ಏನೇ ಮಾಡ್ಕೊಂಡಿರ್ಬೋದು. ಆದರೆ ಇಂಥ ಕೆಲಸ ಮಾತ್ರ ಮಾಡಬಾರ್ದು. ತೀರಾ ಎರಡೇಟು ಒದಿ ಬೇಕಾದರೆ ಗಣ್ಣಾಗಿ ಸಹಿಸ್ಕೊಂತಾಳೆ. ಇಂಥ ಕೆಲಸ ಮಾಡಿದ್ರೆ ಯಾವ ಹೆಂಡ್ತಿನೂ ಸಹಿಸ್ಕೊಂಬಲ್ಲ ಕಣೋ. ಅಡಿಗೆ ಹೇಳ್ತೀನಿ ಪ್ರಭು, ಹಿಡ್ಕೊಂಡು ಸರಿಯಾಗಿ ಅರ್ಧೋಗ ತಕ್ಕ ಒಡಿ, ಪ್ಯಾರಾಗನ್ನ ಅರ್ಧೋಬೇಕು. ನಾನು ಸುಮ್ಮನೆ ಹೋಗ್ತಾ ಇದ್ದೀನಿ ಅಕ್ಕ. ಸುಮ್ಮನೆ ಮುಚ್ಕೊಂಡು ನಿಂತ್ಕೋಬೇಕಾ? ನಿಂತ್ಕೊಂಡು ಅವನು ಫೋನಲ್ಲಿ ಮಾತಾಡ್ತಿದ್ದಾನು, ಫೋನಲ್ಲಿ ಬೊಗಳ್ತ್ಕೊಂತ ಇದ್ದಾನು. ಬೊಗಳ್ಕೋಬೇಕಾಗಿತ್ತು. ನಾನು ನೋಡ್ಬಿಟ್ಟು ನೀನು ಎಲ್ಲರ ತಾವು ಹೇಳಿದ್ಯಲ್ಲೋ ನೀನು ಮನೆ ಕೊಡಬೇಡ ಅಂತ ಹೇಳಿ ನನ್ನ ಮೇಲೆ ಜೋರು ಮಾಡೋದಕ್ಕೆ ಬಂದರೆ ನಾನು ಬಿಡ್ತೀನಿ. ಏನೋ ಅಂತ ತಿಳ್ಕೊಬಿಟ್ಟಿದ್ದಾನೆ. ಸುಮ್ಮನೆ ಇರ್ತಾನೆ ಇವ್ರ ಅಣ್ಣಯ್ಯ, ಏನಂದ್ರು ಅನ್ನಿಸ್ಕೊಂತಾನೆ ಅಂತ ಅನ್ಕೊಬಿಟ್ಟಿದ್ದಾನೆ. ನಾನು ಇಲ್ಲೊಳಿಲಿ, ನಾನು ಯಾರ ಹತ್ರನೂ ಮಾತಾಡಲ್ಲ. ನಾನು ಇಲ್ಲೋಡು ರೋಚಿಗೆದ್ದು ಬಿಟ್ರೆ ಅಷ್ಟೇ. ಅವಾಗ ನಾನು ಬಿಡು ಅಂತ ಹೇಳಿ ನಾನು ಹೆಂಡ್ತಿನೇ ಸಮಾಧಾನ ಮಾಡಿ ಕರ್ಕೊಂಡೋಗಿದ್ದೀನಿ. ಅವಾಗ ಸಮಾಧಾನ ಮಾಡ್ಕೊಂಡು ಕರ್ಕೊಂಡೋಗಿರೋದಕ್ಕೆ ಅವ್ಳಿಗೆ ಇಲ್ಲಿ ಉಳಿಗಾಲ. ಇಲ್ಲಾಂದ್ರೆ ಅವಳಿಗೆ ಇಲ್ಲಿ ಮನೇನೂ ಇರ್ತಿರ್ಲಿಲ್ಲ. ಏನೋ ಅಂತ ತಿಳ್ಕೊಬಿಟ್ಟ. ನನ್ನ ಸುದ್ದಿಗೆ ಬಂದರೆ ಏನಿಲ್ಲ ನನ್ನ ಮಗನೇ, ನಿನ್ನ ಗಂಡಸಾಗಿರೋ ನಾನು ಕರ್ಕೊಂಡೋಗಿ ನಿಮ್ಮ ಊರಿಗೆ ಕರ್ಕೊಂಡೋಗಿ ನೀನು ಅಲ್ಲಿ ಸಂಸಾರ ಮಾಡಿಸು ನೋಡೋಣ. ಅದಲ್ಲಿ ನಿನ್ನ ಗಂಡಸಾಗಿದ್ರೆ ಅಲ್ಲಿರೋ ನಿನ್ನ ಗಂಡಸಾಗಿದ್ರೆ ನೋಡೋಣ. ಇಲ್ಲಲ್ಲ ಕಂಡಿಲ್ಲತ್ತಾಗಲ್ಲ ಒಯ್ದಾಡಕ್ಕೆ ಬರೋದು ನೀನು. ಕಂಡಿಲ್ಲದ ಜನತೆಗೆ ಅಲ್ಲಿ ನಿಮ್ಮ ಊರಾಗ ಕಂಡಿರೋ ಜನತಕ್ಕೆಲ್ಲ ಕರ್ಕೊಂಡೋಗಿ ಅಲ್ಲಿ ಒಯ್ದಾಡು. ಅಲ್ಲಿ ತೋರಿಸು ನಿನ್ನ ಪವರ್ ಏನು ಅಂತ ಹೇಳಿ. ಆವಾಗ ಗೊತ್ತಾಗುತ್ತೆ. ಇಲ್ಲಲ್ಲ ನಿನ್ನ ಪವರ್ ತೋರ್ಸೋದು ನನಗೆ. ನನ್ನ ಕತೆ ಕಟ್ಕೊಬೇಡ ನೀನು. ನಾನು ಇಲ್ಲೋಡು, ನಾನು ಯಾರಿಗೂ ಹೆದರಿಕೆ ಮನಲ್ಲ. ನಾನು ಏನು ಇನ್ನಿವರೆಗೂ ಕೈ ನೀನು ಫಸ್ಟು ತೆಗ್ಯಲ್ಲ. ಸುಮ್ಮನೆ ಮೆಟ್ಟು ಕೇಳೋಕ್ಕಾಗಲ್ಲ ನೋಡು. ಹೊಡೆದ್ಬಿಟ್ರೆ ನಾನು ತಿರ್ಗಿಸ್ಕೊಟ್ರೆ ಏನಿಲ್ಲ ನಿನಗೆ. ತಿರ್ಗಿಸ್ಕೊಡು ನೋಡೋಣ. ನಿನ್ನ ಗಂಡಸಾಗಿದ್ರೆ ನನ್ನ ಗಂಡಗೆ ಅದನ್ನ ತಾಂಡು ಒಂದು ತಿರ್ಗಿಸ್ಕೊಡ ನೋಡೋಣ. ನನ್ನ ಮಗನೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಏನಿಲ್ಲ. ನಿನ್ನ ಏನೋ ಅಂತ ತಿಳ್ಕೊಬಿಟ್ಟಿದ್ಯೇನೋ. ನಿಮ್ಮದೇ ಒಂದು ಅಬ್ರಾಗೈತೆ ಊರಾಗೆ. ನಾವೆಷ್ಟು ಗಂಡ ಹೆಂಡ್ತಿ ನಾವು ಸುಮ್ಮನೆ ಚೆನ್ನಾಗಿರ್ಬೇಕು ಅಂತ ನಮ್ಮ ಗಂಡ ಸುಮ್ಮನೆ ಹೋಗ್ತಾ ಇದ್ದಾನೆ. ಸುಮ್ಮನೆ ಹೋಗ್ತಿರೋರು ನೀನು ಯಾಕೆ ಮಾತಾಡ್ಸಕ್ಕೆ ಬರಬೇಕು? ಸುಮ್ಮನೆ ಹೋಗ್ತಿರೋರ್ನ ಯಾಕೆ ಮಾತಾಡಿಸ್ಬೇಕು? ಸುಮ್ಮನೆ ಹೋಗ್ತಿರೋರ್ನ ಮಾತಾಡ್ಸಿದ್ರೆ ಕಾಲಗಳ ತಗೊಂಡೆ ಮತ್ತೆ ಇಕ್ಕೋದು. ಸುಮ್ಮನೆ ಹೋಗ್ತಿರೋರ್ನ ಸುಮ್ಮನೆ ಬಿಡಬೇಕು. ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ. ಸುಮ್ಮನೆ ಹೋಗ್ತಿದ್ದು ನನ್ನ ಗಂಡನ ಮಾತಾಡಿಸಿ ಪ್ಯಾರಾಗನ್ ಚಪ್ಪಲಿ ತೊಗೊಂಡು ವಹಿಸ್ಕೊಳ್ತಾ ಇದ್ದಾನೆ ಇವನು. ಊರಾಗೆಲ್ಲ ಹೇಳಿದ್ಯೇನೋ ಹಂಗೆ ಹಿಂಗೆ ಅಂತ ಮಾತಾಡಿ ನಾನು ಹಂಗೆ ಹಿಂಗೆ ಅಂತ ಬಿಲ್ಡಪ್ ತೋರ್ಸಕ್ಕೆ ಬಂದ. ಬಿಲ್ಡಪ್ ಎಲ್ಲ ತೋರಿಸಿದ್ರೆ ನನ್ನ ಗಂಡನ ಹತ್ರ ನಡೆಯಲ್ಲ. ನನ್ನ ಗಂಡ ಸುಮ್ಮನೆ ಇರ್ತಾರೆ ಅಷ್ಟೇ.
ಅವ್ರೇನಿಲ್ಲ ಅವನಿಗೆ ಗೊತ್ತಿಲ್ಲ. ಅದಕ್ಕೆ ಹೇಳಿದೆ ನಿನ್ನ ಗಂಡಸಾಗಿದ್ರೆ ಕರ್ಕೊಂಡೋಗಿ ಅಲ್ಲಿ ಇರು, ಇಲ್ಲಲ್ಲ ನಮ್ಮಂತರ ಕೊಟ್ಟಲ್ಲ ನೀನು ಬರೋದಿಲ್ಲ ಜಗಳಕ್ಕೆ, ಅಲ್ಲಿರು ನೋಡೋಣ ಅಂತ ಹೇಳಿದ್ವಿ. ಅವತ್ತೇ ಹೊಡಿಬೇಕು ಅಂದ್ಕೊಂಡ್ವಿ, ಆಗಲಿಲ್ಲ. ಅದು ಇವತ್ತು ಸಿಕ್ತು ಚಾನ್ಸು. ನೋಡ್ತಾ ಇರ್ರಿ, ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.